ಹೇ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿಹಿ ಸ್ವರ್ಗ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಿಹಿ ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಕಳೆಲ್ಲರದು ಈ ಯೂನಿಫಾರ್ಮ್ ಇವತ್ತು. ಅದಕ್ಕೆ ಸಿಹಿ ಗ್ರೀನ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದಿದ್ದಾಳೆ. ಆ್ಯಂಡ್ ಮಿಕ್ಕಿದ ಮಕ್ಕಳಿಗೆ ರೆಗ್ಯುಲರ್ ಯೂನಿಫಾರ್ಮ್ ಹೇಳಿದ್ದಾರೆ ಆ್ಯಂಡ್ ಪೇರೆಂಟ್ಸ್ ಜೊತೆ ಬರಬೇಕು. ಸುಮಾರು ದಿವಸ ಮುಂಚೆಯಿಂದನೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಸೆಲೆಕ್ಷನ್ಸ್ ಮಾಡಿದ್ದಾರೆ. ಎಲ್ಲ ಮಕ್ಳಿಗೂ ಇಲ್ಲ ಇವತ್ತು. ಇಷ್ಟು ದಿವಸ ಚೆನ್ನಾಗಿ ಆಡಿ ಸೆಲೆಕ್ಟ್ ಆಗಿರೋ ಮಕ್ಕಳಿಗೆ ಇವತ್ತು ಫೈನಲ್ಸ್ ಇದೆ ಪೇರೆಂಟ್ಸ್ ಆಡಿಯನ್ಸ್ ಮುಂದೆ. ಆ್ಯಂಡ್ ಎಷ್ಟು ಬೇಗ ಬರೋಕ್ಕೆ ಹೇಳಿದ್ದಾರೆ ಅಂತ ನೋಡ್ಬೋದು ನೀವು. ತುಂಬ ಬೇಗ ಬರೋಕ್ಕೆ ಹೇಳಿದ್ದಾರೆ. 7 ಗಂಟೆ ಆಗ್ತದೆ ಇವಾಗ. ಕರ್ಕೊಂಡೋಗಿ ಅವಳನ್ನ ಸ್ಕೂಲಿಗೆ ಬಿಡಬೇಕಂತೆ. ಅವ್ರು ಆಮೇಲೆ ಗ್ರೌಂಡಿಗೆ ಕರ್ಕೊಂಡು ಬರ್ತಾರೆ. ಬನ್ನಿ ಇವಾಗ ಸಿಹಿಗೆ ಸ್ಕೂಲಿಗೆ ಡ್ರಾಪ್ ಮಾಡೋಣ. ಆಲ್ ದ ಬೆಸ್ಟ್ ಸಕ್ಕರೆ ಕುಟ್ಟಿ. ಸಖತ್ತು ಚಳಿ ಇದೆ ನೋಡಿ ಲೊಕೇಶನ್ನು. ಯಪ್ಪ, ಇಲ್ಲಿ ಸಿದ್ದು ಕೂಡ ಸೆಲೆಕ್ಟ್ ಆಗಿದ್ದಾನೆ. ಬಟ್ ಡಿಫ್ರೆಂಟ್ ಗೇಮ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ ಮಕ್ಕಳು. ಪಿಕ್ ದ ಬಾಲು ಮತ್ತು ಸುಮಾರು ಈ ಥರ ವೆರೈಟಿ ಗೇಮ್ಸ್ ಇದೆ. ಆಶೀರ್ವಾದ ತೊಗೊತಾ ಇದ್ದಾಳೆ ಅಪ್ಪದು. ಆಲ್ ದ ಬೆಸ್ಟ್ ಸಕ್ಕರೆ ಫಾರ್ ಯುವರ್ ಫಸ್ಟ್ ಸ್ಪೋರ್ಟ್ಸ್ ಡೇ. ಹುಷಾರು, ಸ್ಲೋ, ನಿಧಾನ. ಸೊ ಅವಳನ್ನ ಬಿಟ್ಟು ನಾವು ಫಂಕ್ಷನ್ ನಡೀತಾ ಇರೋ ಗ್ರೌಂಡ್ಗೆ ಬಂದ್ವಿ. ಸ್ಪೋರ್ಟ್ಸ್ ಡೇ ನಡೀತಾ ಇರೋ ಗ್ರೌಂಡಿಗೆ. ಇಲ್ಲಿ ಇನ್ನೂ ಪೊಲೀಸ್ ಆಫೀಸರ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ನಾವು ಜಾಗ ಹಿಡಿಯೋಣ ಫಸ್ಟು ಮುಂದೆ ಅಂತ ಬಂದ್ವಿ ಆ್ಯಸ್ ಆಲ್ ಪೇರೆಂಟ್ಸ್. ನೋಡಿ ಇನ್ನೂ ಯಾರೂ ಬಂದಿಲ್ಲ. ಪೇರೆಂಟ್ಸ್ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಸೆಲೆಕ್ಟ್ ಆಗಿರೋದಕ್ಕೆ ಬೇಗ ಬಂದ್ವಲ್ಲ, ಅದಕ್ಕೇ ನಾವು ಬೇಗ ಬಂದಿದ್ದೀವಿ. ಇಲ್ಲಿ ಗೌತು ಮತ್ತು ಅಣ್ಣ ಬರ್ತಾ ಇದ್ದಾರೆ. ಸಿಹಿದು ಲೈನಲ್ಲಿ ಬರ್ತಾ ಇದೆ. ಇವಾಗ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಅವರು. ಲೈನಲ್ಲಿ ಎಷ್ಟು ಡಿಸಿಪ್ಲಿನಾಗಿ ಬರ್ತಾ ಇದ್ದಾರೆ ನೋಡಿ ನೀವು. ಅಪ್ಪ ಅಮ್ಮ ಹತ್ರ ಮಾತ್ರ ಇವ್ರು ನಖರಗಳು ಅನಿಸುತ್ತೆ. ಸೊ ನಮ್ಮ ಚೀಫ್ ಗೆಸ್ಟ್ ಬಂದರು. ಪ್ರಿನ್ಸಿಪಲ್ ಮ್ಯಾಮು, DIGP ಸರು, ಅವ್ರ ವೈಫ್ ಎಲ್ಲರೂ ಬಂದಿದ್ದಾರೆ. ಇವಾಗ ಇಲ್ಲಿ ಲೈಟ್ ಲ್ಯಾಂಪ್, ಎಲ್ಲ ಸ್ಪೋರ್ಟ್ಸ್ ಡೇ ಲ್ಯಾಂಪ್ನ ಲೈಟ್ ಮಾಡಿದ ಮೇಲೇ ಸ್ಟಾರ್ಟ್ ಆಗೋದು. ನಮ್ಮ ಸ್ಕೂಲಿನ ಹುಡುಗ ಇಲ್ಲಿ ಲ್ಯಾಂಪ್ ತೊಗೊಂಡು ಗ್ರೌಂಡ್ನ ರೌಂಡ್ ಹೊಡಿತಾ ಇದ್ದಾನೆ. ರೌಂಡ್ ಹೊಡೆದಾದ್ಮೇಲೆ ಒಂದು ಕಡೆ ಅದನ್ನು ಇಡ್ತಾರೆ. ಆಮೇಲೆ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್. ಈ ನೆಕ್ಸ್ಟ್ ಡ್ಯಾನ್ಸ್ಗಂತೂ ನನಗೆ ಗೂಸ್ ಬಂಪ್ಸೇ ಬರ್ತಾಯಿತ್ತು. ಯಾಕಂದರೆ ರೋರೋ ಮ್ಯಾಮ್ ಸಿಹಿದು ಫಸ್ಟ್ ಟೀಚರು. ಆ ಮ್ಯಾಮ್ ಯಾವ ಡ್ಯಾನ್ಸ್ ಮಾಡಿಸೋದ್ರೂ ತುಂಬಾ ಸಖತ್ತಾಗಿರುತ್ತೆ. ಅಲ್ಲಿ ಕ್ಯಾಪ್ ಹಾಕೋತಾ ಇದ್ದಾರಲ್ಲ ಅವರೇ ರೋಹಿಣಿ ಮ್ಯಾಮ್ ಅಂತ. ಡ್ಯಾನ್ಸ್ಗಳೆಲ್ಲ ಮುಗಿತು. ಇವಾಗ ಮೇನ್ ಇದರಲ್ಲಿ ಸಿಹಿದು ತನಿಷ್ಕಾ ಇದ್ದಾಳೆ. ಆ ಕಡೆಯಿಂದ ಫಸ್ಟ್ ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಸೊ ತನಿಷ್ಕಾ ಈ ಸೆಕೆಂಡ್. ನೆಕ್ಸ್ಟ್ ಆಕ್ಟಿವಿಟಿ ಸಿಹಿ ಕಾ ಹೈ. ಸಿಹಿ ಬೀಚ್ ನೋಡೋಣ ಇವಾಗ ಹೇಗಿರುತ್ತೆ ಅಂತ. ಸೊ ಇದು ಪಿಕ್ ದ ಬಾಲ್ ಅಂತ. ಇದರಲ್ಲಿ ಸಿಹಿ ಇದ್ರಲ್ಲಿ ನೋಡಿ ಫಸ್ಟ್ ಓಡ್ತಾ ಇದ್ದಾಳೆ. ಇದು ಸಿಹಿಗೆ ಪ್ರಾಕ್ಟೀಸ್ ಮಾಡಿಸಿದ್ದು ಉಲ್ಟಾ ಮಾಡಿಸಿದ್ರು. ಆ ಕಡೆ ಚೇರು ಈ ಕಡೆ ಬಾಲ್ ಸೆಟ್ಟಿದ್ರು. ಸೊ ಅವಳಿಗೆ ಫಿನಿಶ್ ಆಯಿತು ಅಂತ ಅಂದರೆ ಆ ಕಡೆ ಚೇರು ಈ ಕಡೆ ಬಾಲ್ ಇಟ್ಟಾಗ ಎಂಡ್ ಪಾಯಿಂಟ್ ಬೇರೆ ಬಂತು. ಸೊ ಇದು ಉಲ್ಟಾ ಇಟ್ಟಾಗ ಮ್ಯಾಚ್ ದಿವಸ ಅವಳೊಂದು ಎಕ್ಸ್ಟ್ರಾ ರೌಂಡ್ ಹೊಡೆದ್ಬಿಟ್ಟು ಬಂದು ಸೊ ಸೆಕೆಂಡ್ ಬಂದು ಸಿಹಿ. ಮಧ್ಯದಲ್ಲಿ ಅವಳದು ಅವತ್ತೇ ನಾನು ಆಲ್ಟ್ರೇಷನ್ ಬೇರೆ ಮಾಡಿಬಿಟ್ಟಿದ್ದೆ ಪ್ಯಾಂಟು. ಪಾಪ ಅದನ್ನು ಏರಿಸ್ಕೊಂಡು ಓಡಿದಾಳೆ. ನಂದೇ ತಪ್ಪು ಆ್ಯಕ್ಚುಲಿ. ಇದು ಪಾಪ ಅನಿಸ್ತೈತೆ ಅಲ್ಲರಿ. ಪ್ಯಾಂಟ್ ಏರಿಸ್ಕೊಂಡು ಎಷ್ಟಾಗುತ್ತೆ ಅಷ್ಟು ಮಾಡಿದ್ಲು. ಸೆಕೆಂಡ್ ಬಂದಳು. ರಿಯಲಿ ಪ್ರೌಡ್. ಅವಳು ಇದ್ದವರು ಹುಟ್ಟಾಗಿಂದ ನನಗೆ ಒಂದು ರೀತಿಯಲ್ಲಿ ಒಂದು ಡ್ಯಾನ್ಸಲ್ಲಾಗಿರ್ಬೋದು, ಒಂದು ಓದೋದ್ರಲ್ಲಾಗಿರ್ಬೋದು ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದಾಳೆ ಇದುವರೆಗೂ. ये लास्ट वाला बॉल डालकर वो वहीं आयमा के पास रुक जाती है. फिर आयमा उसको भगाती है वापस कि वो है इंटलिन, भागो यहाँ से. तो वापस आके अपना मैच को फिनिश करती है. सेकंड.
आई थिंक और कूदಕೊಂಡು और ये वाला एक्टिविटी है बैलेंसिंग द बॉल। बच्चों के सिर पे एक प्लेट है, प्लेट के ऊपर एक बॉल है, उनको बैलेंस करते हुए एंड लाइन तक पहुंचना है। बहुत सारे बच्चे इसको गिरा देते हैं। हाँ, स्लो एंड स्टडी विंस द रेस। तो ये दोनों बच्चे स्लोली स्लोली अपना टास्क कंप्लीट कर लेते हैं। 3 ಎಲ್ಲನೂ ಮುಗೀತು ಇವಾಗ ಆ್ಯಕ್ಟಿವಿಟೀಸು. ಈಗ ಇಲ್ಲಿ ಎಲ್ಲ ವಿನ್ನರ್ಸ್ ಇಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಸಿಹಿ ಮತ್ತು ಸಿಹಿ ಗ್ಯಾಂಗ್ ಫಸ್ಟ್ ಸೆಕೆಂಡ್ ಥರ್ಡ್. ಖುಷಿಯಾಗ್ಬಿಟ್ಲು ಅವಳಂತೂ. ಅವಳು ನೆನ್ನೆನೇ ಹೇಳ್ತಾ ಇದ್ವಿ ನಾನು ಸೆಕೆಂಡೇ ಬರೋದು ಅನ್ಸುತ್ತೆ, ಅವನು ಸೆಕೆಂಡೇ ಬರೋದು ಅಂತ. ಹಂಗೆ ಬಂದ್ಲು ಅನ್ನೋ ಥರ ಆಗ್ಬಿಟ್ಟಿದೆ. ನಾನು ಫಸ್ಟ್ ಬರಲ್ಲ ಅನಿಸುತ್ತೆ ಅಂದ್ಕೊಂಡು ಏನೋ ಡ್ರಾಮಾ ಮಾಡ್ತಾಯಿದ್ಲು. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಟೈಮ್. ಇಲ್ಲಿ ತನಿಷ್ಕಾಗೆ ಪ್ರೈಸ್ ಸಿಗ್ತಾ ಇದೆ. ಹಾಗೆ 1 by 1 ಬೇರೆ ಬೇರೆ ಕ್ಲಾಸ್ ಮಕ್ಕಳಿಗೆ. ಫಸ್ಟ್ ಟೈಮ್ ಸ್ಪೋರ್ಟ್ಸ್ ಆಡಿ ಅದರಲ್ಲಿ ಪ್ರೈಸ್ ತೊಗೊಳ್ಳೋದೊಂದು ದೊಡ್ಡ ವಿಚಾರ. ತುಂಬ ಖುಷಿ ಆಗ್ತಾಯಿತ್ತು ಅವಳನ್ನ ಸ್ಟೇಜಲ್ಲಿ ನೋಡಿ. ಇಲ್ಲಿ ನೋಡಿ ಇವಾಗ ಗ್ರೂಪ್ ಫೋಟೋಗೆ ನಿಲ್ಲಿಸ್ತಾ ಇದ್ದಾರೆ ಮಕ್ಕಳನ್ನ. ಸ್ಮೈಲ್ ಮಾಡು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಅಂತ ನಾವು ಅವ್ರಿಗೆ ಅದು ಎಷ್ಟು ಇರಿಟೇಟ್ ಮಾಡಾಕ್ಬಿಟ್ಟಿದೀವೋ ಗೊತ್ತಿಲ್ಲ. ಟೀಚರ್ ಜೊತೆ ಆಗಲಿ ಪ್ರಿನ್ಸಿಪಲ್ ಜೊತೆ ಸ್ಟೇಜ್ ಮೇಲೆ ಸ್ಮೈಲ್ ಮಾಡು, ಇಲ್ಲಿ ನಿಂತ್ಕೊಂಡು ನಾವೇ ತುಂಬ ಇರಿಟೇಟ್ ಮಾಡಿಬಿಟ್ಟಿರ್ತೀವಿ ಮಕ್ಕಳಿಗೆ. ಸೊ ಇಲ್ಲಿ ಗ್ರೂಪ್ ಫೋಟೋದು ಸೆಷನ್ ನಡೀತಾ ಇದೆ ಸ್ಕೂಲ್ದು. ಸೊ ಎಲ್ಲ ವಿನ್ನರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಮನೆಗೆ ಹೊರಡೋಣ. ಸ್ಪೋರ್ಟ್ಸ್ ಡೇ ಮುಗೀತು ಆ್ಯಂಡ್ ಅಪ್ಪ ಅಮ್ಮಗೆ ಟ್ಯಾಕ್ಸ್ ಬಿತ್ತು ಬರ್ತಾ ಐಸ್ ಕ್ರೀಮ್ ಬೇಕು ಅಂತ. ಇಸ್ ವಿನ್ನರ್ ಟ್ರೀಟ್ ಇಂಪಾರ್ಟೆಂಟ್. ಐಸ್ ಕ್ರೀಮ್ ತೊಗೊಂಡು ಹೊರಟ್ವಿ. ಸೊ ಮಕ್ಕಳಿಗೆ ಆ ಮೆಡಲ್ಲು ಕಪ್ಪು ಪ್ರೈಸ್ ಅಲ್ವೇ ಅಲ್ಲ, ಇದು ಪ್ರೈಸ್ ಅಂದರೆ ಇದು ಐಸ್ ಕ್ರೀಮ್ ಪಿಜ್ಜಾ ಬರ್ಗರ್ ಇದು ಅವ್ರಿಗೆ ಮೇನ್ ಪ್ರೈಸು. ಇದರಲ್ಲೇ ಅವ್ರಿಗೆ ಖುಷಿ ಸಿಗೋದು. ಐಸ್ ಕ್ರೀಮ್ ಯೂಸ್ ಕ್ರೀಮ್ ಐಸ್ ಕ್ರೀಮ್ ಬಿ ಆಲ್ ಕ್ರೀಮ್ ಐಸ್ ಕ್ರೀಮ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗೂ ತುಂಬ ಇಷ್ಟ. ಸೊ ಡೈರೆಕ್ಟಾಗಿ ನಮಗೆ ಸ್ವಲ್ಪ ಕೆಲಸ ಇತ್ತು, ಡಿ ಮಾರ್ಟಿಗೆ ಬಂದ್ವಿ. ಡಿ ಮಾರ್ಟ್ ದೊಡ್ಡ ಐಸ್ ಕ್ರೀಮ್ ತೊಗೊಳ್ಳೋದನ್ನು ತೊಗೊಂಡ್ಬಿಡ್ತಾಳೆ. ಡಿ ಮಾರ್ಟ್ ಒಳಗಡೆ ಐಸ್ ಕ್ರೀಮ್ ಜೊತೆ ಅಲೌಡ್ ಇಲ್ಲ. ಅದಕ್ಕೆ ಇಲ್ಲಿ ಪಾಪ ಅವ್ರ ಅಪ್ಪ ಕೂತ್ಕೊಂಡು ಐಸ್ ಕ್ರೀಮ್ ಖಾಲಿ ಮಾಡ್ತಾ ಇದ್ದಾರೆ. ತಿಂದ್ಬಿಟ್ಟು ಆಮೇಲೆ ಒಳಗೆ ಹೋಗಬೇಕು. ಸೊ ಡಿ ಮಾರ್ಟಿಗೆ ಬಂದ ತಕ್ಷಣ ನಮ್ಮ ಸಿಹಿ ಕಡಲೆ ಪಪ್ಪು ಸಕ್ಕರೆ ತಿನ್ನೋದನ್ನು ಮಿಸ್ಸೇ ಮಾಡಲ್ಲ. ಸಕ್ಕರೆ ಅಂತೂ ವೆರಿ ರೇರ್. ಅದೇನು ಹಂಗೆ ತಿಂತೀವಿ ಅಂತ ನಾನೇ ಕೊಡೋದು. ಕಡಲೆ ಪಪ್ಪಂತೂ ಮಿಸ್ಸೇ ಇಲ್ಲ. ಅದಾದಮೇಲೆ ನಾವು ಹೋದ್ವಿ ಲಂಚ್ ಮಾಡೋಕ್ಕೆ. ತುಂಬಾ ಟೇಸ್ಟಿಯಾಗಿತ್ತು. ಇದೊಂದು ಬಿರಿಯಾನಿ ಝೋನು. ಸೊ ನನಗೆ ನಾರ್ಮಲಿ ಅಷ್ಟು ಈಸಿಯಾಗಿ ಇಷ್ಟ ಆಗಲ್ಲ ಔಟ್ಸೈಡ್ ಫುಡ್, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ವಾಂಟಿಟಿನೂ ನಾನು ಅಂದ್ಕೊಂಡೆ ಫಸ್ಟ್ ಟೇಸ್ಟ್ ಮಾಡೋಣ ಆಮೇಲೆ ಇನ್ನೊಂದು ಆರ್ಡ್ರ್ ಮಾಡೋಣ ಅಂತ ಒಂದೊಂದೇ ಆರ್ಡ್ರ್ ಮಾಡಿದ್ದು. ಬಟ್ ಅದು ತುಂಬ ಸಫಿಷಿಯೆಂಟಾಗಿತ್ತು. ಫುಲ್ ಸ್ಟಮಕ್. ಏನೇನು ಆರ್ಡ್ರ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಮಿಸ್ ಇಲ್ಲದೆ ನಾನ್ ವೆಜ್ಜಲ್ಲಿ ಕಬಾಬ್ ಬಂದೇ ಬರುತ್ತೆ. ಯಾಕಂದರೆ ನಮ್ಮ ಸಿಹಿಗೆ ಬಿರಿಯಾನಿ ಅನ್ನ ಸಾಂಬಾರು ಇವೆಲ್ಲ ಊಟ ಸೇರಲ್ಲ. ಫಸ್ಟು ಹೊಟ್ಟೆ ತುಂಬ ಕಬಾಬೇ ಹೋಗೋದು ಸಿಹಿಗೆ. ಇದು ಮಟನ್ ಸುಕ್ಕ ಆರ್ಡ್ರ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಮಟನ್ ತುಂಬ ರೇರ್ ತಿನ್ನೋದು. ಬಿರಿಯಾನಿಲೇ ನಾನು ಅಷ್ಟು ಇಷ್ಟಪಡೋದು ಮಟನ್ ಅಂದರೆ. ಬಟ್ ಇದು ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸಿಹಿ ಕೂಡ ಎಂಜಾಯ್ ಮಾಡಿದ್ಲು. ಸಿಹಿ ಗೆದ್ದಿರೋದು ಅದರ ಟ್ರೀಟ್ ನಮ್ಮೆಲ್ರಿಗೂ. ಸೊ ಸ್ಟಮಕ್ ಫುಲ್ ಸುಸ್ತು. ಅಷ್ಟು ಬೇಗ ಎದ್ದು ಸ್ಪೋರ್ಟ್ಸಿಗೆ ಹೋಗಿರೋದಕ್ಕೆ ಬರ್ತಾ ನಿದ್ದೆ ಮೇಡಮ್ದು. ಸೊ ಆಚೆನೇ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಮನೆಗೆ ಬಂದು ರಾತ್ರಿ ಊಟದ ಪ್ರಿಪರೇಷನ್ ನಡೀತಾ ಇದೆ. ರಸಮ್ ಮಾಡೋಣ ರಾತ್ರಿಗೆ ಒಂದು ಸಿಂಪಲ್ಲಾಗಿ. ಯಾಕಂದ್ರೆ ನಾನ್ ವೆಜ್ ತಿನ್ಕೊಂಡು ಬಂದಿದ್ದೀವಿ ಆಚೆಯಿಂದ ಅಂತ ನಾನು ರಾತ್ರಿಗೆ ರಸಮ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಮನೇಲಿ ನಾನು ಯಾವ ಥರ ರಸಮ್ ಮಾಡ್ತೀನಿ ಅಂತ ನೀವು ನೋಡಿ. ಇಲ್ಲಿ ಫಸ್ಟು ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಳ್ಳುಳ್ಳಿ ಇದ್ದಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು ಸಣ್ಣ 4 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳ್ತೀನಿ. ನೋಡ್ಬೋದು ನೀವು ಯಾವ ಸೈಜಲ್ಲಿ ನಾನು ಹೆಚ್ಕೊಂಡಿದ್ದೀನಿ ಅಂತ. ನನಗಿಷ್ಟೇ ಬರೋದು. ಇದಕ್ಕಿಂತ ಚಿಕ್ಕದಾಯ್ತು ನೀವು ಹೆಚ್ಕೋಬೋದು. ಸ್ವಲ್ಪ
ಕೆಂಪು ಮೆಣಸಿನ್ಕಾಯಿ, ಮೆಣಸು ಕೂಡ ಇಲ್ಲಿ ನಾನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಟೊಮ್ಯಾಟೊನ ನಾನಿಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ಬೇರೆಯವ್ರ ಥರ, ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಜೀರಿಗೆನ ಪುಡಿ ಮಾಡ್ಕೊತೀನಿ. ಬನ್ನಿ ಈ ಥರ ಪ್ರೊಸೀಜರ್ ನೋಡೋಣ. ಇವಾಗ ಜೀರಿಗೆನ ಮತ್ತು ಕೆಲವು ಮೆಣಸು, ಅಲ್ಲಿ ಸಾಂಬಾರಿಗೆ ಇಡೀ ಮೆಣಸು ಸ್ವಲ್ಪ, ಇಲ್ಲಿ ಪುಡಿಗೆ ಸ್ವಲ್ಪ, ಇಷ್ಟು ಹಾಕಿ ನಾನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊತೀನಿ. ಇಲ್ಲಿ ಸಾಂಬಾರಿಗೆ ಪಾತ್ರೆ ಬಿಸಿ ಆಗೋಕೆ ಇಟ್ಟಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕೋಣ, ಇಲ್ಲಾಂದರೆ ರಸಮಲ್ಲಿ ಎಣ್ಣೆ ತೇಲುತ್ತೆ. ನಾನು ಯಾಕೆ ಇಷ್ಟ ಆಗ್ತಿದ್ದೀನಿ ಅಂತ ಅಂದ್ಕೊಬಿಡಿ, ನಾನು ಸಾಂಬಾರು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ. ನಮ್ಮ ಮನೇಲಿ ಕುಡಿತಾರೆ ಕೂಡ ರಸಮ್ನ. ಸೊ ಇಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆನ ಬಿಸಿ ಎಣ್ಣೆಗೆ ಹಾಕಿ ಚಟಪಟ ಅನ್ನೋವರೆಗೂ ಅದನ್ನು ಬಿಡಿಸಿ ಮಾಡ್ಕೊತೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು ಹಾಕಿ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಕೊಟ್ಟಿರೋ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋಣ. ಕೈಯಲ್ಲಿ ಆಡಿಸ್ತಾರೆ, ಇಲ್ಲಾಂದರೆ ಸೀದೋಗುತ್ತೆ ಬೆಳ್ಳುಳ್ಳಿ. ಸೊ ಬನ್ನಿ ಇವಾಗ ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊನ ಹಾಕಿ ಗೊಜ್ಜು ರೀತಿಯಲ್ಲಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಅರಿಶಿನ ಹಾಕಿ ಕಲಸಿ ಇದು ಚೆನ್ನಾಗಿ ಬೇಯೋವರೆಗೂ ಇದನ್ನು ಬಿಡೋಣ. ಆಲ್ಮೋಸ್ಟ್ ಟೊಮೆಟೊ ಗೊಜ್ಜಿನ ರೇಂಜಿಗೆ ಆಗಿರುತ್ತೆ ಇದು. ಇವಾಗ ನಾವು ತರ್ತರಿಯಾಗಿ ಪುಡಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಇದಕ್ಕೆ ನೋಡಿದ್ರಲ್ಲ ಡ್ರೈ ಚಿಲ್ಲೀಸ್, ಕೆಂಪು ಮೆಣಸಿನ್ಕಾಯಿ, ಒಣಗಿರೋದು, ಪೆಪ್ಪರ್ ಮತ್ತು ಉಪ್ಪು ಹಾಕ್ಕೊಂಡು ಹಾಕ್ಕೋಬೋದು. ಕ್ವಾಂಟಿಟಿ ಸಾಲ್ತಾ ಇಲ್ಲ ರುಬ್ಬೋದಕ್ಕೆ ಅಂತಂದರೆ ನೋಡ್ಬೋದು. ಗೊಜ್ಜು ರೀತಿಯಲ್ಲಿ ಆಗಿದೆ, ಅದು ಚೆನ್ನಾಗಿ ಬೆಂದಿದೆ. ಇವಾಗ ಖಾರ ಎಷ್ಟು ಬೇಕು ಅಷ್ಟು ಖಾರ ಪುಡಿನ ಹಾಕ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಪೆಪ್ಪರ್ ಇದೆ, ಸೊ ಖಾರ ಇರುತ್ತೆ ಲೈಟಾಗಿ, ಅದೇ ಸಾಕು ಅಂದರೆ ಅದೇ ಓಕೆ. ಇನ್ನೊಂದು ಸ್ವಲ್ಪ ಅರಿಶಿನ ಬೆರೆಸ್ಕೊತಾ ಇದ್ದೀನಿ ಇಲ್ಲಿ. ನಾರ್ಮಲಿ ಬೇರೆಯವರು ಹುಣಸೆಹಣ್ಣು ರಸನ ಕೂಡ ಹಾಕ್ತಾರೆ, ಬಟ್ ಕೆಲವರು ಹುಳಿ ಟೊಮೆಟೊನ ಹಾಕ್ತಾರೆ. ನಮ್ಮ ಮನೇಲಿ ಯಾರೂ ಅಷ್ಟು ಹುಳಿ ತಿನ್ನಲ್ಲ. ಆ್ಯಂಡ್ ನನಗನ್ಸೋದು ಟೊಮ್ಯಾಟೊಲಿ ಬರೋ ಹುಳಿನೇ ಸಾಕಷ್ಟಿರುತ್ತೆ. ಹುಣಸೆಹಣ್ಣು ಹುಳಿ ತುಂಬಾ ವಿಚಿತ್ರ ಫ್ಲೇವರ್ ಕೊಡುತ್ತೆ ಅನಿಸುತ್ತೆ, ಚೆನ್ನಾಗಿ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ನಾನು ನಮ್ಮ ಮನೇಲಿ ಹುಣಸೆ ಹುಳಿ ಹಾಕಲ್ಲ, ಹೀಗೆ ಮಾಡೋದು. ನೋಡಿ ಎಲ್ಲ ಮಸಾಲೆಗಳೆಲ್ಲ ಹಾಕಿ ಚೆನ್ನಾಗಿ ಬೆಂದಿದೆ. ಇವಾಗ ರಸಮ್ ಅಂದ್ರೇ ಫುಲ್ಲು ನೀರು. ಎಷ್ಟು ಬೇಕೋ ಎಷ್ಟು ಕ್ವಾಂಟಿಟಿಲಿ ನೀವು ರಸಮ್ ಮಾಡಬೇಕಂತ ಇದ್ದೀರಾ ಅಷ್ಟು ನೀರನ್ನ ಬೆರೆಸ್ಕೊಳ್ಳೋಣ. ಕೆಲವರು ನೀರು ಇಷ್ಟಪಡಲ್ಲ ರಸಮ್ಮು, ಅದಕ್ಕೆ 2 ಸ್ಪೂನ್ ಬೇಳೆನ ಬೇಯಿಸ್ಕೊಂಡು ಇದಕ್ಕೆ ಹಾಕ್ತಾರೆ, ಥಿಕ್ನೆಸ್ ಬರುತ್ತೆ ಅಂತ. ಬಟ್ ನಾರ್ಮಲಿ ರಸಮ್ ಅಂದ್ರೇ ಹೀಗೇ ನಾವು ಹುರ್ಕೊಂಡು ಪುಡಿ ಮಾಡಿರೋದು ಅದೆಲ್ಲ ಮಸಾಲೆಗಳು ಕೆಳಗೆ ಕೂರುತ್ತೆ. ಅದ್ರ ಜೊತೆ ತಿಂತೀರಾ ಅಂದರೆ ತಿನ್ಬೋದು, ಇಲ್ಲಾಂದರೆ ಮೇಲ್ಗಡೆ ಸಾಂಬಾರು ತೊಗೊಂಡು ತಿನ್ಬೋದು. ಇವಾಗ ನೋಡ್ಬೋದು ಸಖತ್ತಾಗಿ ಒಂದು ಕುದಿ ಬಂದಿದೆ ರಸಮ್ ಇಲ್ಲಿ. ಇವಾಗ ನೀವು ಟೇಸ್ಟ್ ಮಾಡ್ಕೊಳ್ಳಿ, ಏನಾದ್ರು ಕಮ್ಮಿ ಇದೆಯಾ, ಖಾರ ಕಮ್ಮಿ ಇದೆಯಾ, ಉಪ್ಪು ಕಮ್ಮಿ ಇದೆಯಾ ಅಂತ. ಇವಾಗೂ ನಿಮಗೆ ಹುಳಿ ಕಮ್ಮಿ ಇದೆ ಅಂತ ಅನಿಸಿದ್ರೆ ಬೇಕಾದರೆ ನೀವು ಹುಣಸೆ ಹುಳಿನ ಹಾಕ್ಕೋಬೋದು. ಸೊ ಫೈನಲಾಗಿ ಕೊತ್ತಂಬರಿ ನಮ್ಮ ಮನೇಲಿ ತುಂಬ ಇಷ್ಟ. ನಮ್ಮ ರಾಜೇಶಿಗೆ ಕೊತ್ತಂಬರಿ ಇಲ್ಲದೆ ಯಾವ ಅಡುಗೆನೂ ಎಂಡಾಗಲ್ಲ. ಹೇಗಿತ್ತು ರಸಮ್ ರೆಸಿಪಿ? ನೀವು ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ, ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡಿದಾಗೇ ನನಗೆ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು. ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ಓಕೆ ಮಾಡಿದ್ದಕ್ಕೆ ಒಂದು ಉಪಯೋಗ ಅನ್ನೋದಾಯಿತು,
ಖುಷಿಯಾಗಿದೆ, ಜನಕ್ಕೆ ಇಷ್ಟ ಆಗಿದೆ ಅಂತ ಗೊತ್ತಾಗೋದು. ಏನೇ ಆಗಿರಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಒಂದೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೆಚ್ಚು ಸಿಕ್ದಂಗೆ ಆಗುತ್ತೆ, ಇನ್ನೂ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ ವಿಡಿಯೋ ಮಾಡಬೇಕು, ಜನ ಇಷ್ಟಪಡ್ತಾರೆ ಅನ್ನೋದು. ಸೊ ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ವಿಡಿಯೋಲಿ ನಿಮ್ಮನ್ನೆಲ್ಲನೂ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಗಾಯ್ಸ್, ಲವ್ ಯು ಆಲ್.